Hello friends, today we are going to start the class. It is about conjunction part 2. The class is already has completed day 9 and let's begin the today's class. Today we are going to see the more important MCQs which mostly repeated in the examinations, previous examinations. So just guess the answers and if you possible you may comment in the comment box. ಇವತ್ತು ನಾವು 9ನೇ ದಿನದ ಇಂಗ್ಲೀಷ್ನ ಕಂಜಕ್ಷನ್ ಪಾರ್ಟ್ 2 MCQಸ್ಗಳನ್ನು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQಸ್ಗಳು ನಿಮಗೆ ಪರೀಕ್ಷೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇನ್ನೇನು ನೋಟಿಫಿಕೇಷನ್ ಕೂಡ ಆಗಿದೆ ಕರ್ನಾಟಕ ಟೀಚರ್ಸ್ ಎಕ್ಸಾಮಿನೇಷನ್ಸ್ದು. ಸೊ ನೀವು ಆ CETಗೋಸ್ಕರ ನೀವು ಈ ಎಲ್ಲ ಒಂದು ಕಂಪಲ್ಸರಿ ಇಂಗ್ಲೀಷ್ಗೆ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ನಾನು ಮಾಡಿರ್ತಕ್ಕಂಥ ಸರಣಿ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಈಸಿಯಾಗಿ ಎಕ್ಸಾಮ್ ಓರಿಯೆಂಟೆಡ್ ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಮತ್ತು ಜಾಸ್ತಿ ಲಾಂಗ್ ವಿಡಿಯೋಸ್ಗಳಿಲ್ಲ, ಜಸ್ಟ್ 5 to 10 minutes ವಿಡಿಯೋಸ್ ಇದೆ. ನೀವು ಡೈಲಿ ರಿವಿಷನ್ಗೋಸ್ಕರ ಈ ವಿಡಿಯೋಸ್ಗಳನ್ನು ಕೂಡ ನೋಡ್ಬೋದು. ಒಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ ಬುಕ್ಸ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಮತ್ತು ಲಾಂಗ್ ವಿಡಿಯೋಸ್ಗಳ ಇನ್ನಷ್ಟು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋಸ್ಗಳನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅವುಗಳನ್ನು ಕೂಡ ನೀವು ನೋಡ್ಬೋದು. ಸೊ ಕೊನೆವರೆಗೂ ವಿಡಿಯೋನ ತಪ್ಪದೆ ನೋಡಿ. ಫಸ್ಟ್ ಕ್ವಶನ್, ಐ ವಾಂಟೆಡ್ ಟು ಗೋ ಔಟ್ ಡ್ಯಾಶ್ ಇಟ್ ವಾಸ್ ರೇನಿಂಗ್. ಆಪ್ಷನ್ ಎ ಆ್ಯಂಡ್, ಆಪ್ಷನ್ ಬಿ ಬಟ್, ಆಪ್ಷನ್ ಸಿ ಆರ್, ಆಪ್ಷನ್ ಡಿ ಸೊ. ಇಲ್ಲಿ ಯಾವ ಆಪ್ಷನ್ ಬರುತ್ತೆ, ವಿಚ್ ಆಪ್ಷನ್ಸ್ ಕಮ್ಸ್ ಇನ್ ದಿಸ್ blank you should mention. The answer is but. I wanted to go out but it was raining. But shows contrast between two ideas. So ಇಲ್ಲಿ two ideas ಇದೆ. ಏನು, ಒಂದು I wanted to go out ಅನ್ನೋದು, ಇನ್ನೊಂದು it was raining. ಸೊ ಇವೆರಡೂ ಕೂಡ ವಿರೋಧಾಭಾಸದಲ್ಲಿರ್ತಕ್ಕಂಥವು. ಸೊ ಇಲ್ಲಿ ಬಟ್ ಅನ್ನು ನಾವು ಯೂಸ್ ಮಾಡ್ತೀವಿ ಆ ಥರ ಇದ್ದಾಗ ಅಂತ. ನೆಕ್ಸ್ಟ್ ಕ್ವಶನ್, ವರ್ಕ್ ಹಾರ್ಡ್ ಯು ವಿಲ್ ಫೇಲ್. ವರ್ಕ್ ಹಾರ್ಡ್ ಡ್ಯಾಶ್ ಯು ವಿಲ್ ಫೇಲ್. ಆಪ್ಷನ್ ಎ ಆರ್, ಆಪ್ಷನ್ ಬಿ ಆ್ಯಂಡ್, ಆಪ್ಷನ್ ಸಿ ಬಿಕಾಸ್, ಆಪ್ಷನ್ ಡಿ ಬಟ್. ಸೊ ಇಲ್ಲಿ ಯಾವುದು ಕಂಜಕ್ಷನನ್ನು ಯೂಸ್ ಮಾಡಿದರೆ ನಮಗೆ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ? ವರ್ಕ್ ಹಾರ್ಡ್ ಆರ್ ಯು ವಿಲ್ ಫೇಲ್ ಸರಿಯಾಗ್ಬೋದಾ? ಕರೆಕ್ಟ್ ಆನ್ಸರ್ ಈಸ್ ಆರ್. ಎಕ್ಸ್ಪ್ಲನೇಷನ್ ನೋಡೋಣ. ಆರ್ ಶೋಸ್ ಆ್ಯನ್ ಅಲ್ಟರ್ನೇಟಿವ್ ಆರ್ ವಾರ್ನಿಂಗ್ ಅಂತ. ಥರ್ಡ್ ಕ್ವಶನ್, ಶಿ ವಾಸ್ ಟಯರ್ಡ್ ಡ್ಯಾಶ್ ಶಿ ಕಂಟಿನ್ಯೂಡ್ ವರ್ಕಿಂಗ್. ಇಲ್ಲಿ ಏನು ಬರ್ಬೋದು? ಕಂಜಕ್ಷನ್ ಅಂದ್ರೇನು, ಎರಡು ಸೆಂಟೆನ್ಸ್ಗಳನ್ನು ಜೋಡಿಸ್ತಕ್ಕಂಥದ್ದೇ ಕಂಜಕ್ಷನ್ ಅಲ್ವಾ? ಆಪ್ಷನ್ ಎ ಬಿಕಾಸ್, ಆಪ್ಷನ್ ಬಿ ಬಟ್, ಆಪ್ಷನ್ ಸಿ ಸೋ, ಆಪ್ಷನ್ ಡಿ ಆ್ಯಂಡ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಏನಿದೆ ಇಲ್ಲಿ? ಶಿ ವಾಸ್ ಟಯರ್ಡ್ ಬಟ್ ಶಿ ಕಂಟಿನ್ಯೂಡ್ ವರ್ಕಿಂಗ್ ಅಂತ. ಬಟ್ ಕನೆಕ್ಟ್ಸ್ ಕಾಂಟ್ರಾಸ್ಟಿಂಗ್ ಐಡಿಯಾಸ್, ಈಗಾಗಲೇ ನಾವು ನೋಡಿದ್ದೀವಿ. ಫೋರ್ತ್ ಒನ್, Riya studied hard dash she passed the examination. Because, so, but, although. Answer is so. ಏನಿದೆ ಇಲ್ಲಿ? Riya studied hard, so she passed the examination. So shows the result of an action. Fifth question, I stayed at home dash I was sick. Because, option A because, option B but, option C or, option D and. The correct answer is because. I stayed at home because I was sick. Because gives the reason. ನಾವು ಕಾರಣವನ್ನು ಹೇಳಬೇಕಾದ್ರೆ ಏನು ಮಾಡ್ತೀವಿ? ಬಿಕಾಸ್ ಅನ್ನು ಬಳಸ್ತೀವಿ. ಸಿಕ್ಸ್ತ್ ಕ್ವಶನ್, ಹರಿ ಅಪ್ ಡ್ಯಾಶ್ ಯು ವಿಲ್ ಮಿಸ್ ದ ಬಸ್. ಆ್ಯಂಡ್, ಬಟ್, ಆರ್, ಬಿಕಾಸ್. ಇಲ್ಲಿ ಆಪ್ಷನು ಆರ್ ಅನ್ನೋದು ಅಂದರೆ ಹರಿ ಅಪ್ ಆರ್
ಯು ವಿಲ್ ಮಿಸ್ ದ ಬಸ್ ಅಂತ. ಅಥವಾ ನೀವು ಬೇಗ ಮಾಡ್ಕೊಳ್ಳಿ ಅಥವಾ ಬಸ್ ಮಿಸ್ ಆಗ್ಬೋದು ಅಂತ. ಆರ್ ಈಸ್ ಯೂಸ್ಡ್ ಹಿಯರ್ ಟು ಶೋ ಅ ಪಾಸಿಬಲ್ ನೆಗೆಟಿವ್ ರಿಸಲ್ಟ್. ಅಂದರೆ ಹೀಗೆ ಮಾಡಿಲ್ಲ ಅಂದರೆ ಹೀಗಾಗುತ್ತೆ ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ಆರನ್ನು ಬಳಸ್ತೀವಿ ಅಂತ. 7th one, he is poor ಡ್ಯಾಶ್ ಆನೆಸ್ಟ್. ಅವನು ಬಡವ ಡ್ಯಾಶ್ ಪ್ರಾಮಾಣಿಕ. ಅಂದರೆ ಆಪ್ಷನ್ ಎ ಬಟ್, ಆಪ್ಷನ್ ಬಿ ಸೋ, ಆಪ್ಷನ್ ಸಿ ಬಿಕಾಸ್, ಆಪ್ಷನ್ ಡಿ ಆರ್. ಹೀ ಈಸ್ ಪುವರ್ ಬಟ್ ಆನೆಸ್ಟ್. ಕಾಂಟ್ರಾಸ್ಟ್ ಇದೆ ಇಲ್ಲಿ ಅಂತ. ಅವನು ಬಡವನಾದರೂ ಕೂಡ ಪ್ರಾಮಾಣಿಕ ಅಂತ ಹೇಳ್ತೀವಲ್ಲ, ಆವಾಗ ನಾವು ಬಟ್ಟನ್ನು ಯೂಸ್ ಮಾಡ್ತೀವಿ. 8th question, take an umbrella dash it may rain. Option A but, option B because, option C or, option D and. Answer is because. Take an umbrella because it may rain. Because introduces the reason. Because introduces the reason. Question number 9, dash he is rich. He is not happy. Option A because, option B although, option C so, option D and. Answer is although. Although he is rich, he is not happy. Although he is rich, he is not happy. ಅವನು ಶ್ರೀಮಂತನಾಗಿದ್ದರೂ ಕೂಡ ಅವನು ಸಂತೋಷವಾಗಿಲ್ಲ ಅಂತ. ಆಲ್ದೋ ಶೋಸ್ ಕಾಂಟ್ರಾಸ್ಟ್ ಬಿಟ್ವೀನ್ ಟೂ ಕ್ಲಾಸಸ್. ಇಲ್ಲಿ 2 ಕ್ಲಾಸಸ್ ಮಧ್ಯದಲ್ಲಿ ಕಾಂಟ್ರಾಸ್ಟನ್ನು ಹೇಳುವಾಗ ಆಲ್ದೋವನ್ನು ಬಳಸ್ತೀವಿ. ನಾನು ಕ್ಲಾಸಸ್ ಮೇಲೆ ಕೂಡ ಡಿಟೇಲ್ ಆಗಿರ್ತಕ್ಕಂಥ ವಿಡಿಯೋನ ಮಾಡಿದ್ದೀನಿ. ನೀವು ಬೇಕಾದರೆ ಅದನ್ನು ಕೂಡ ನೋಡ್ಬೋದು. 10th question, I will call you dash I reach home. Option A when, option B but, option C or, option D so. So answer is when. I will call you when I reach home. ನಾನು ನಿನಗೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ. when connects an action with the time it happens. ಅಂದರೆ ಕ್ರಿಯೆಯನ್ನು ಸಮಯದೊಂದಿಗೆ ಕನೆಕ್ಟ್ ಮಾಡ್ತಕ್ಕಂಥ ಕೆಲಸ ವೆನ್ ಮಾಡುತ್ತೆ ಅಂತ. ಯಾವಾಗ ಅಂತ ಹೇಳ್ತೀವಲ್ಲ ಅದು. 11th question, she waited dash her mother arrived until but because so. So answer is until. She waited until her mother arrived. ಅವಳು ಅವ್ರ ತಾಯಿ ಬರೋವರೆಗೂ ಕೂಡ ಕಾಯಿದ್ಲು ಅಂತ. until means up to the time when something happens. ಅಂದರೆ ಏನಾದರೂ ಒಂದು ಆಗೋವರೆಗೂ ಅಂತ ಇರುತ್ತಲ್ಲ, ಆ ವರೆಗೂ ಅನ್ನೋ ಜಾಗದಲ್ಲಿ ನಾವೇನು ಮಾಡ್ತೀವಿ, ಅಂಟಿಲನ್ನು ಬಳಸ್ತೀವಿ. ಕ್ವೆಶ್ಚನ್ ನಂಬರ್ 12, ಯು ಕ್ಯಾನ್ ಹ್ಯಾವ್ ಟೀ ಆರ್ ಕಾಫಿ. ಸಾರಿ, ನಾನೇ ಆನ್ಸರ್ ಹೇಳ್ಬಿಟ್ಟಿಲ್ಲಿ. ಸೊ ಆಪ್ಷನ್ ಬಟ್, ಆರ್, ಬಿಕಾಸ್ ಮತ್ತು ಸೊ. ಇಲ್ಲಿ ಆರ್ ಅನ್ನೋದು ಆಪ್ಷನ್ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಆರ್ ಪ್ರೆಸೆಂಟ್ಸ್ ಚಾಯ್ಸ್. ಅಂದರೆ ಚಾಯ್ಸನ್ನು ಕೇಳುವಾಗಲೂ ಕೂಡ ನಾವೇನು ಮಾಡ್ತೀವಿ, ಆರನ್ನು ಬಳಸ್ತೀವಿ. ನಿಮಗೆ ಟೀ ಬೇಕಾ ಕಾಫಿನಾ ಅಂತ ಹಿಂಗೆ ಕೇಳ್ತೀವಲ್ಲ ಆವಾಗ. 13th question, he could not attend the meeting dash he was ill. ಇಲ್ಲಿ ಏನು ಬರ್ಬೋದು, ಬಿಕಾಸ್, ಬಟ್, and, or. So option is because. The second clause gives the reason. So ಇಲ್ಲಿ he could not attend the meeting. ಯಾಕೆ ಅವನು ಮೀಟಿಂಗ್ ಅಟೆಂಡ್ ಆಗಿಲ್ಲ? ಬಿಕಾಸ್ he was ill. ಅವನಿಗೆ ಹುಷಾರಿರಲಿಲ್ಲ. 14th question, I like both tea dash coffee but or and because. ಇಲ್ಲಿ ಏನು ಬರ್ಬೋದು ಆನ್ಸರ್ ಅಂದರೆ and. The pair both and connects to similar choices. ಅಂದರೆ ನನಗೆ ಎರಡೂ ಕೂಡ ಇಷ್ಟ, ನನಗೆ ಕಾಫಿನೂ ಇಷ್ಟ ಟೀನೂ ಇಷ್ಟ ಅಂತ ಹೇಳ್ತೀವಲ್ಲ, ಸೊ ಆ ಥರ ಇದ್ದಾಗ ನಾವು ಆ್ಯಂಡನ್ನು ಬಳಸ್ತೀವಿ. 15th question, she is dash intelligent dash hardworking. Either or, neither nor, both
ಆ್ಯಂಡ್ ವೆದರ್ ಆರ್. ಸೊ ಇಲ್ಲಿ ಆಪ್ಷನ್ ಬೋತ್ ಆ್ಯಂಡ್. ಶಿ ಈಸ್ ಬೋತ್ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಬೋತ್ ಆ್ಯಂಡ್ ಮೀನ್ಸ್ ದ ಟೂ ಕ್ವಾಲಿಟೀಸ್ ಆರ್ ಟ್ರೂ, ಅಂದರೆ ಅವಳಲ್ಲಿ ಎರಡು ಕ್ವಾಲಿಟೀಸ್ ಇದೆ ಅಂತ. 16th question, you can dash stay here dash come with us. Both and, either or, neither nor, not only but. ಇಲ್ಲಿ ಏನು ಬರುತ್ತೆ ಆನ್ಸರು? ಯು ಕ್ಯಾನ್ ಡ್ಯಾಶ್ ಸ್ಟೇ ಹಿಯರ್ ಆರ್ ಕಮ್ ವಿತ್ ಅಸ್. ಸೊ ಈದರ್ ಆರ್, ಇಲ್ಲಿ ಆನ್ಸರ್ ಏನು ಬರುತ್ತೆ? ಈದರ್ ಆರ್. ಈದರ್ ಆರ್ ಗಿವ್ಸ್ ಟು ಅಲ್ಟರ್ನೇಟಿವ್ಸ್, ಅಂದರೆ ನಿಮಗೆ ಆಪ್ಷನನ್ನು ಕೊಡ್ತಕ್ಕಂಥದ್ದು. ಹೀಗಾದರೂ ಮಾಡಿ ಇಲ್ಲ ಹಾಗಾದರೂ ಮಾಡಿ ಅಂತ ಹೇಳುವಾಗ ನಾವು ಇಲ್ಲಿ ಈದರ್ ಆರ್ ಅನ್ನು ಬಳಸ್ತೀವಿ. 17th one, he is lazy. He is dash lazy dash careless. Both and, either or, neither nor, whether or. Answer is neither nor. He is neither lazy or careless. ಅಂದರೆ ನೀದರ್ ನಾರ್ ಮೀನ್ಸ್ ಬೋತ್ ಥಿಂಗ್ಸ್ ಆರ್ ನೆಗೆಟಿವ್, ಅಂದರೆ ಅವನು ಲೇಜಿನೂ ಇಲ್ಲ ಕೇರ್ಲೆಸ್ಸು ಇಲ್ಲ ಅವನು ಅಂತ. ಡ್ಯಾಶ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೆಡ್. ಇಫ್, ಬಟ್, ಆರ್, ಆ್ಯಂಡ್. ದ ಆನ್ಸರ್ ಈಸ್ ಇಫ್. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೆಡ್. ಇಫ್ ಇಂಟ್ರೊಡ್ಯೂಸಸ್ ಅ ಕಂಡೀಷನ್, ಅಂದರೆ ಕಂಡೀಷನ್ ಇದ್ದಾಗ ನೀನು ಹಿಂಗೆ ಮಾಡಿಲ್ಲ ಅಂದರೆ ಹಿಂಗಾಗುತ್ತೆ, ನೀನು ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಅಂತ ಹೇಳುವಾಗ ನಾವೇನು ಮಾಡ್ತೀವಿ? ಇಫ್ ಅನ್ನು ಬಳಸ್ತೀವಿ ಅಂತ. 19th question, ಐ ವಿಲ್ ಗೋ ಡ್ಯಾಶ್ ಯು ಕಮ್ ವಿತ್ ಮೀ. ಇಫ್, ಬಟ್, ಸೊ, ಬಿಕಾಸ್. ಕರೆಕ್ಟ್ ಆನ್ಸರ್ ಈಸ್ ಇಫ್. ಐ ವಿಲ್ ಗೋ ಇಫ್ ಯು ಕಮ್ ವಿತ್ ಮೀ. ನೀನು ನನ್ನ ಜೊತೆ ಬಂದರೆ ನಾನು ಬರ್ತೀನಿ ಅಂತ. ಇಫ್ ಎಕ್ಸ್ಪ್ರೆಷಸ್ ಅ ಕಂಡೀಷನ್. She stayed at home dash she was feeling unwell. Although, because, but, or. ಇಲ್ಲಿ ಏನು ಬರುತ್ತೆ? ಅವಳು ಮನೇಲಿದ್ಲು, ಅವಳು ಹುಷಾರಿರಲಿಲ್ಲ. ಮಧ್ಯದಲ್ಲಿ ಏನು ಬರುತ್ತೆ? ಬಿಕಾಸ್. ಬಿಕಾಸ್ ಗಿವ್ಸ್ ದ ರೀಸನ್ ಫಾರ್ ಸ್ಟೇಯಿಂಗ್ ಹೋಮ್. ಅವಳು ಮನೇಲಿ ಯಾಕಿದ್ಲು ಅಂತಂದರೆ ಅವಳಿಗೆ ಹುಷಾರಿರಲಿಲ್ಲ. 21th question, dash it was raining they played cricket. Because, although, so, and. Answer is although. Although introduce a contrasting idea, ಅಂದರೆ although it was raining they played cricket. ಮಳೆ ಬರ್ತಾ ಇದ್ರೂ ಕೂಡ ಅವರು ಕ್ರಿಕೆಟ್ ಆಡ್ತಾ ಇದ್ರು ಅಂತ. 22 question, he is not only intelligent dash also hardworking. And, but, or, so. Option B is the correct answer. He is not only intelligent but also hardworking. 23rd, the correct pair is not only but also. 23rd question, I don't know dash he will come or not. Whether, because, so, but. Answer is whether. I don't know whether he will come ಆರ್ ನಾಟ್. ಅವನು ಬರ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ವೆದರ್ ಆರ್ ಯೂಸ್ಡ್ ವೆನ್ ದೇರ್ ಆರ್ ಟೂ ಪಾಸಿಬಿಲಿಟೀಸ್. ಬರಲೂಬಹುದು, ಬರದೇನೂ ಇರಬಹುದು ಅಂಥ ಸಮಯದಲ್ಲಿ ನಾವು ವೆದರನ್ನು ಬಳಸ್ತೀವಿ. 24th question, ಸ್ಟಡಿ ವೆಲ್ ಆರ್ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಸ್ಟಡಿ ವೆಲ್ dash you can score good marks. So that, but, or, although. Answer is so that. Study well so that you can score good marks. Explanation, so that expresses purpose. ಯಾಕೆ, ಕಾರಣ. ನೀನು ಚೆನ್ನಾಗಿ ಓದಿದರೆ ನೀನು ಒಳ್ಳೆ ಅಂಕ ಪಡಿತೀಯಾ, ಈ ರೀತಿ ಹೇಳಬೇಕಾದ್ರೆ. 25th question, she went to bed early dash she was tired. Although, because, but, or. Answer is because. She went to bed early because she was tired. Because gives the reason why she went to bed early ಅಂತ. ಅವಳು ಯಾಕೆ ಬೇಗ ಮಲಗೋದಕ್ಕೆ ಹೋದ್ಲು ಅನ್ನೋದನ್ನು ಹೇಳ್ತಕ್ಕಂಥದ್ದು. ಕ್ವಿಕ್ ರಿವಿಷನ್ ಮಾಡೋಣ. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳು ಯಾವುವು ಅಂದರೆ ಆ್ಯಂಡ್, ಬಟ್, ಆರ್, ಸೊ.
Subordinating conjunctions because, although, if, when, until. Correlative conjunctionsಗಳು ಯಾವ್ಯಾವು ಅಂದರೆ both and, either or, neither nor, not only but also, whether or. ಸೊ ಇವಿಷ್ಟು ಕೂಡ ಕ್ವಿಕ್ಕಾಗಿ ರಿವಿಸನ್ ಆಯಿತು. ಇವತ್ತಿನ ಹೋಮ್ವರ್ಕ್ ಏನೇನು ಅಂದರೆ ಚೂಸ್ ದ ಕರೆಕ್ಟ್ ಕಂಜಕ್ಷನ್. ಐ ವಾಸ್ ಹಂಗ್ರಿ ಡ್ಯಾಶ್ ಐ ಏಟ್ ಸಮ್ ಫುಡ್. ಆಪ್ಷನ್ಸ್ ಸೊ, ಬಟ್, ಆರ್, ಆಲ್ದೋ. ಸೆಕೆಂಡ್ ಕ್ವಶನ್ ಡ್ಯಾಶ್ ಶಿ ವಾಸ್ ಟಯರ್ಡ್, ಶಿ ಫಿನಿಶ್ಡ್ ಹರ್ ಹೋಮ್ವರ್ಕ್. ಆಲ್ದೋ, ಬಿಕಾಸ್, ಸೊ, ಆ್ಯಂಡ್. ಯಾವ್ದು ಬರುತ್ತೆ ನೋಡಿ, ಗೆಸ್ ಮಾಡಿ ಅಥವಾ ಕಮೆಂಟ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನೀವೇ ಕೂಡ ಟ್ರೈ ಮಾಡ್ಬೋದು. ಥರ್ಡ್ ಕ್ವಶನ್ ಯು ಕ್ಯಾನ್ ಡ್ಯಾಶ್ ಟೇಕ್ ಅ ಬಸ್ ಆರ್ ಟೇಕ್ ಅ ಟ್ರೈನ್. ಬೋತ್ ಆ್ಯಂಡ್, ಈದರ್ ಆರ್, ನೀದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ. ಯಾವ್ದು ಬರುತ್ತೆ ನೋಡಿ. ಫೋರ್ತ್ ಕ್ವಶನ್ ಹಿ ಸ್ಟೇಡ್ ಹೋಮ್ ಡ್ಯಾಶ್ ಶಿ ವಾಸ್ ಸಿಕ್. ಬಿಕಾಸ್, ಬಟ್, ಆರ್, ಆ್ಯಂಡ್. ಫಿಫ್ತ್ ಕ್ವಶನ್ ಶಿ ಇಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಡ್ಯಾಶ್ ಆಲ್ಸೋ ಇಂಟೆಲಿಜೆಂಟ್. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಆನ್ಸರು. ಆಪ್ಷನ್ಸ್ ಆ್ಯಂಡ್, ಬಟ್, ಆರ್, ಸೊ. ಇಲ್ಲಿಗೆ ಇವತ್ತು ಕೇವಲ 5 ಪ್ರಶ್ನೆಗಳನ್ನು ನಿಮಗೆ ಹೋಮ್ವರ್ಕಾಗಿ ಕೊಟ್ಟಿದ್ದೀನಿ. ಅವುಗಳನ್ನು ಬಿಡಿಸಿ ಕಮೆಂಟಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, 25ರಲ್ಲಿ ನೀವು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀರಾ, ಮತ್ತು ಈ 5 ಕ್ವಶನ್ಗಳಲ್ಲಿ ನೀವು ನಿಮ್ಮ ಆನ್ಸರ್ಸ್ ಎಷ್ಟು ಸರಿಯಾಗಿದೆ ಅಂತ ನಿಮ್ಮ ಸ್ಕೋರನ್ನು ತಿಳಿಸಿ. ಸೊ ಡೋಂಟ್ ಫಾರ್ಗೆಟ್ ಟು ಮೆನ್ಷನ್ ಯುವರ್ ಸ್ಕೋರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ till the end, and if you like this video please press the like button and also share to your friends. Thank you for watching. Thank you.